ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ನಿಮ್ಮ ಮನೆಯಲ್ಲಿ ದೇವರು ತಿರುಗಾಡ್ತಾ ಇದ್ದಾರೆ, ಎಚ್ಚರ. ಮೇಷರಾಶಿಯ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಸಾಮಾನ್ಯ ಶಕ್ತಿ ಅಲ್ಲ, ಅಗ್ನಿ ತತ್ವದ ದೈವ ಶಕ್ತಿ ಸಂಚರಿಸ್ತಾ ಇದೆ. ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದ ಗೊಂದಲ, ಕೋಪ, ಆತುರ, ನಿರ್ಧಾರಗಳಲ್ಲಿ ತುರ್ತು ಇವೆಲ್ಲವೂ ಕೂಡ ಒಂದು ದೊಡ್ಡ ಬದಲಾವಣೆಯ ಮುನ್ನೋಟ. ಇನ್ನು 5 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಅಚ್ಚರಿ ಮೂಡಿಸುವ 5 ಶುಭ ಸೂಚನೆಗಳು ಕಾಣಿಸಿಕೊಳ್ಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿ ರಾಶಿ ಚಕ್ರದ ಮೊದಲ ರಾಶಿ. ಅಶ್ವಿನಿ, ಭರಣಿ ಮತ್ತು ಕೃತಿಕ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ಮೇಷರಾಶಿಗೆ ಸೇರ್ತಾರೆ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದ್ರೇ ಶಕ್ತಿ, ಧೈರ್ಯ, ಯುದ್ಧ ಸ್ಫೂರ್ತಿ. ಆದ್ದರಿಂದ ಮೇಷರಾಶಿಯವರು ಸಹಜವಾಗಿ ನಾಯಕತ್ವ ಗುಣವನ್ನು ಹೊಂದಿರ್ತಾರೆ. ಅವರು ಮುಂಚೂಣಿಯಲ್ಲಿ ನಿಲ್ತಾರೆ, ಆದರೆ ಆತುರ ಮತ್ತು ಕೋಪ ಇವರ ದೊಡ್ಡ ಶತ್ರು. ಮೇಷರಾಶಿಯವರು ಕೆಲಸ ಆರಂಭಿಸಿದರೆ ಅದನ್ನು ಮಧ್ಯದಲ್ಲಿ ಬಿಟ್ಟು ಬಿಡೋದಿಲ್ಲ. ಆದರೆ ಕೆಲವೊಮ್ಮೆ ಯಾರಿಗೂ ಹೇಳದೆ ಮಾಡಬೇಕಾದ ಕೆಲಸಗಳನ್ನು ಎಲ್ಲರಿಗೂ ಹೇಳಿಬಿಡ್ತಾರೆ. ಇದರಿಂದ ದೃಷ್ಟಿ, ಅಸೂಯೆ, ಅಡೆತಡೆಗಳು ಬರುತ್ತೆ. ಇನ್ನು ಮುಂದೆ ನೀವು ಮಾಡುವ ಮಹತ್ವದ ಕೆಲಸಗಳನ್ನು ರಹಸ್ಯವಾಗಿಡಿ. ನಿಮ್ಮ ಗುರಿ ಸಾಧಿಸಿದ ನಂತರನೇ ಜಗತ್ತಿಗೆ ತಿಳಿಸಿ. ನಿಮ್ಮ ಮನೆಯಲ್ಲಿ ಸಂಚರಿಸ್ತಾ ಇರುವ ದೈವಿ ಶಕ್ತಿ ನಿಮ್ಮ ಕುಲದೇವತೆ ಅಥವಾ ಇಷ್ಟ ದೇವತೆ. ನೀವು ಗಮನಿಸಿದರೆ ಕೆಲವು ಅಪಘಾತಗಳು ಸಣ್ಣ ಮಟ್ಟಿಗೆ ತಪ್ಪಿವೆ. ಕೆಲವು ದೊಡ್ಡ ಸಮಸ್ಯೆಗಳು ಕೊನೆಯ ಕ್ಷಣದಲ್ಲಿ ನಿವಾರಣೆಯಾಗಿವೆ. ಅದು ಕೇವಲ ಅದೃಷ್ಟವಲ್ಲ, ಅದು ದೈವ ಕೃಪೆ. ಆದರೆ ನೀವು ದೇವರ ಪೂಜೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಅದನ್ನು ತಕ್ಷಣ ಸರಿಪಡಿಸಿ. ನಿಮ್ಮ ಹಿರಿಯರನ್ನು ಕೇಳಿ, ನಮ್ಮ ಕುಲದೇವರು ಯಾರು, ಅವರ ದೇವಸ್ಥಾನ ಎಲ್ಲಿದೆ, ಸಾಧ್ಯವಾದರೆ ವರ್ಷಕ್ಕೊಮ್ಮೆ ಭೇಟಿ ನೀಡಿ. ಮನೆಗೆ ಅವರ ಚಿತ್ರವನ್ನು ತಂದು ಪ್ರತಿದಿನ ದೀಪ ಹಚ್ಚಿ. ವಿಶೇಷವಾಗಿ ಮಂಗಳವಾರ ಮತ್ತು ಭಾನುವಾರ ಪೂಜೆ ಮಾಡಿದರೆ ಮಂಗಳ ದೋಷಗಳು ಕಡಿಮೆಯಾಗುತ್ತೆ. ಇನ್ನು 5 ದಿನಗಳ ಒಳಗೆ ಕಾಣಿಸಿಕೊಳ್ಳುವ 5 ಶುಭ ಸೂಚನೆಗಳು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶ. ಹಣಕಾಸಿನ ಸಮಸ್ಯೆಗೆ ಅಚಾನಕ್ ಪರಿಹಾರ. ದೂರವಾದ ಸಂಬಂಧ ಮತ್ತೆ ಸೇರಿಕೆ. ಮನೆ ಅಥವಾ ವಾಹನ ಖರೀದಿಗೆ ಶುಭ ಸಮಯ. ನಿಮ್ಮ ಹೆಸರು, ಮಾನ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಳ ಆಗುತ್ತೆ. ಮೇಷರಾಶಿಯವರು ದಾನ ಧರ್ಮ ಮಾಡುವುದು ಅತ್ಯಂತ ಶುಭ. ವಿಶೇಷವಾಗಿ ಕೆಂಪು ಬಣ್ಣದ ಬಟ್ಟೆ, ಕಡಲೆಕಾಳು ಅಥವಾ ಆಹಾರ ದಾನ ಮಾಡಿದರೆ ಮಂಗಳ ಗ್ರಹ ಅನುಕೂಲವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ, ಸಂಜೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಆರೋಗ್ಯದ ಕಡೆ ಗಮನ ಕೊಡಿ. ತಲೆನೋವು, ರಕ್ತದ ಒತ್ತಡ, ಕೋಪದಿಂದ ಉಂಟಾಗುವ ಸಮಸ್ಯೆಗಳು ಕಾಣಿಸಬಹುದು. ನಿಯಮಿತ ವ್ಯಾಯಾಮ ಮತ್ತು ಧ್ಯಾನ ಅಗತ್ಯ. ನೀವು ಜನ್ಮತಃ ಯೋಧರು. ಸೋಲು ನಿಮಗೆ ಶಾಶ್ವತ ಅಲ್ಲ. ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗ್ತಿರುವ ಹಂತ ಜಯದ ಹಂತ. ದೇವರನ್ನು ನಂಬಿ ನಿಮ್ಮ ಮೇಲೆ ನಂಬಿಕೆ ಇಡಿ. ಆತುರ ತೊರೆದು ತಾಳ್ಮೆ ಇಟ್ಟು ಮುಂದೆ ಸಾಗಿರಿ. ಮೇಷರಾಶಿಯವರೇ, ನಿಮ್ಮ ಮನೆಯಲ್ಲಿ ಸಂಚರಿಸ್ತಾ ಇರುವ ದೈವಿ ಶಕ್ತಿ ನಿಮ್ಮನ್ನು ಪರೀಕ್ಷಿಸಿಲ್ಲ, ನಿಮ್ಮನ್ನು ಮೇಲಕ್ಕೆತ್ತಲು ಬಂದಿದೆ. ಸಿದ್ಧರಾಗಿ. ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದ ಹೊಸ ಅಧ್ಯಾಯ ಅನ್ನೋದು ಆರಂಭವಾಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.